So breast cancer represents 1 in 4 lives all over the world and also in India. It accounts to about 24.2. I'm 29 years old. On 29th of July, I had lumpectomy surgery, and after that, one HP test was done, and from that report we got to know that it's a cancerous. After that, we referred here and asked to consult with Dr. Jayanti. So what were the tests? So she had a lumpectomy first, just the lump was removed and then it was detected to be cancerous and then the further treatment began. So can you tell us in short what investigations were done? What kind of scans were done for you? So we did the MRI scan, ultrasound. Yeah, so MRI scan was done to her because she's a young patient and it was detected that she has what is called as a multicentric disease. So what surgery was advised to you and what did you feel about it? So doctor advised to go for mastectomy surgery. It's a full removal of breast. So what did you feel that mastectomy was advised to you? First I got shocked. I was worried that one of my organ will be removed. Then doctor suggested to go for reconstruction. So have you undergone the surgery now? Yes. And how do you feel after reconstruction? Yeah, I'm comfortable now. So this is one of the major issues that women face is issue of body image. A lot of women feel that if breast cancer is detected, breast would be removed and the femininity or the womanhood would be lost. And that is one of the reasons why women come to the doctor late. ಸೊ ಮೊದಲನೇದಾಗಿ ಇವತ್ತು ನಾವಿಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿದ್ದೀವಿ, ಅಪೋಲೋ ಬನರ್ಘಟ್ಟ. ಇವತ್ತೊಂದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಇವತ್ತು ಈ ತಿಂಗಳು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಹೇಳ್ತಾರೆ. ಆ್ಯಂಡ್ ಟುಡೇ ದೇವ್ ಆ್ಯಕ್ಚುಲಿ ಆರ್ಗನೈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮಚ್ ನೀಡೆಡ್ ಅವೇರ್ನೆಸ್ ಮತ್ತು ಒಂದು ಪ್ಯಾನಲ್ ಡಿಸ್ಕಷನ್ ಆಗ್ತಾ ಇದೆ ಅಬೌಟ್ ಬ್ರೆಸ್ಟ್ ಹೆಲ್ತ್, ಅಬೌಟ್ ಯಾಕಂದರೆ ತುಂಬ ಜನರ ಮನಸ್ಸಲ್ಲಿ ತುಂಬ ಡೌಟ್ಸ್ ಇರುತ್ತೆ, ಮಿತ್ಸ್ ಇರುತ್ತೆ, ಎಲ್ಲೋ ಒಂದು ಕಡೆ ಆತಂಕ ಇರುತ್ತೆ. ಸೊ ಹಾಗಾಗಿ ಬಹಳ ಜನ, ಸುಮಾರು ಒಂದು 10 ಜನ, ನಾನು ಪೇಷಂಟ್ಸ್ ಅಂತ ಹೇಳಕ್ಕೆ ಹೋಗಲ್ಲ, ಸರ್ವೈವರ್ಸ್, ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಸ್ ಬಂದಿದ್ದಾರೆ. ಅವ್ರ ಜೊತೆ ಇನ್ಫ್ಯಾಕ್ಟ್ ಡಾಕ್ಟರ್ಸು ಚರ್ಚೆ ಮಾಡ್ತಿದ್ದಾರೆ. ಯಾಕಂದರೆ ಏನಾಗುತ್ತೆ ಅಂದರೆ, ನಾನು ಒಂದು ಸಣ್ಣದಾಗಿ ಒಂದು ಉದಾಹರಣೆ ಕೊಡ್ತೀನಿ. 2 ವರ್ಷ ಹಿಂದೆ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ನಾನೊಂದು ಹೆಲ್ತ್ ಚೆಕಪ್, ಮೆಡಿಕಲ್ ಹೆಲ್ತ್ ಚೆಕಪ್ ಕ್ಯಾಂಪ್ ನಾನು ಮಾಡಿಸಿದ್ದೆ. ಆಗ ಪಾಪ ಒಬ್ಬರು ಪೌರ ಕಾರ್ಮಿಕರು ಎಷ್ಟು ಲಂಪ್ಸ್, ಬ್ರೆಸ್ಟ್ ಕ್ಯಾನ್ಸರ್ ಬಂದು ಎಷ್ಟು ಲಂಪ್ಸ್ ಬಂದಿತ್ತು ಅಂದರೆ ಕೈಯಲ್ಲೆಲ್ಲ ಬಂದುಬಿಟ್ಟಿತ್ತು. ಇಟ್ ಸ್ಪ್ರೆಡ್ ಸೋ ಬ್ಯಾಡ್ಲಿ. ಆಮೇಲೆ ಇಮಿಡಿಯೇಟಾಗಿ ನಾವು ಕಿದ್ವಾಗೆಲ್ಲ ಕಳಿಸಿದ್ವಿ. ನಾನು ಕೇಳಿದೆ ಅವ್ರಿಗೆ, ಯಾಕೆ ಇಷ್ಟು ಡಿಲೇ ಮಾಡಿದ್ರಿ, ನಿಮಗೆ ಗೊತ್ತಿತ್ತಲ್ಲ ಈ ಥರ? ಇಲ್ಲ, ನನಗೆ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಎಲ್ಲೊಂದು ಕಡೆ ಭಯ ಇತ್ತು, ಹೋದರೆ ಏನಾಗುತ್ತೋ ಅಂತ ಅವ್ರು ಹೇಳಿದ್ರು. ಸೊ ಮೊದಲನೇದಾಗಿ ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಬೇಗ ನೀವು ಡಿಟೆಕ್ಟ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಸೊ ಅದು ಈಗ ನೀವು ನೋಡ್ತಾ ಇದ್ದೀರಾ, ಬಿಲೋ ದ ಏಜ್ ಆಫ್ 50. ಇನ್ಫ್ಯಾಕ್ಟ್ ತುಂಬ ಜನರಿಗೆ, ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸು, ನನಗೆ ಇನ್ನೂ 25 ವರ್ಷ, 30, 35, ಅದಕ್ಕೆ ನನಗೆ ಹೋಗೋ ಅಗತ್ಯ ಇಲ್ಲ. ಸೊ ಈಗ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಯಾರಾದರೂ ಗೂಗಲ್ ಮಾಡಿದರೆ ಅದು ವಿಡಿಯೋ ಇನ್ಫ್ಯಾಕ್ಟ್ ಸಿಗುತ್ತೆ.
ಅದನ್ನು ಇನ್ಫ್ಯಾಕ್ಟ್ ಹೇಗೆ ಮನೆಯಲ್ಲೇ ಇನ್ಫ್ಯಾಕ್ಟ್ ಎಕ್ಸಾಮಿನೇಷನ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಅಬೌವ್ ದ ಏಜ್ ಆಫ್ 30 ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಪ್ರತಿ ವರ್ಷ ಮಾಡಿಸ್ಕೋಬೇಕು. ವಿಶೇಷವಾಗಿ ಮಹಿಳೆಯರು ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡ್ರೆ ಅವರಿಗೂ ಗೊತ್ತಾಗುತ್ತೆ. ನಾಟ್ ಜಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಆಲ್ಸೋ at the hospital. ಸೊ ಹೀಗಾಗಿ ಈಗ ಪಾಪ ಒಬ್ಬರು 24 ವರ್ಷ ಅವರಿಗೆ ಆಗ್ತಾನೆ ಒಂದು ಮಗು ಆಗಿತ್ತು, ಆಗ ಡಿಟೆಕ್ಟ್ ಆಯಿತು ಅಂತ ಹೇಳಿದ್ರು. ಆಮೇಲೆ ಇನ್ನೊಬ್ಬರು 60 ವರ್ಷ. ಆಲ್ ದೀಸ್ ವುಮೆನ್ ಆರ್ ಸರ್ವೈವರ್ಸ್. ಅದರಿಂದ ಬೆಸ್ಟ್ ಪಾಸಿಬಲ್ ಸಜೆಷನ್ ಏನು ಅಂದರೆ ಅರ್ಲಿ ಡಿಟೆಕ್ಟ್ ಮಾಡಿದ್ರೆ ಇಟ್ ಈಸ್ ಈಸಿಯರ್ ಟು ಡಿಟೆಕ್ಟ್ ಅಂತ. ಆಮೇಲೆ ನೋಡಿ, ಎಲ್ರಿಗೂ ಎಲ್ಲೋ ಒಂದು ಕಡೆ ಭಯ ಇರುತ್ತೆ. ಅಯ್ಯೋ ನನಗೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಏನಾಗುತ್ತೋ. ಇದೇ ಅಲ್ಲ, ನಾವು ಇದು ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡ್ರು ಎಲ್ರಿಗೂ ಭಯ ಆಗುತ್ತೆ. ಐ ಥಿಂಕ್ ನಿಮಗೂ ಅಷ್ಟೇ. ಆ ರಿಸಲ್ಟ್ ಬರೋವರೆಗೂ ಅಯ್ಯೋ ಪಾಸಿಟಿವ್ ಬರುತ್ತಾ ಅಂತ ನಾವು ಎಲ್ಲೊಂದು ಕಡೆ ಯೋಚನೆ ಮಾಡ್ತೀವಿ. ಇದು ಅಷ್ಟೇ, ನಾವು BP ಚೆಕ್ ಮಾಡಿಸ್ಕೊಂಡಾಗ, ಇಲ್ಲಾಂದರೆ ಆಗಾಗ ಶುಗರ್ ಚೆಕ್ ಮಾಡಿಸ್ಕೊಂಡಾಗ ಅಯ್ಯೋ ನನಗೆ ಡಯಾಬಿಟೀಸ್ ಬಂದುಬಿಟ್ಟಿದೆಯೇನೋ ಅಂತ. ಆ ರೀತಿ ಎಲ್ರಿಗೂ ಎಲ್ಲೋ ಒಂದು ಕಡೆ ಭಯ ಇರುತ್ತೆ. ಸೊ ಬಟ್ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ, ಇವತ್ತು ಇಲ್ಲಿ ಅಪೋಲೋ ಹಾಸ್ಪಿಟ್ಲಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಬೆಸ್ಟ್ ಹೆಲ್ತ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಇದು ಮಾಡೋದ್ರ ಮೂಲಕ. ಆಮೇಲೆ ಇನ್ನೊಂದೇನೆಂದರೆ, ಡಿಟೆಕ್ಟ್ ಮಾಡಿದ್ರೂ ಸಹ ಇವನ್ ಇಫ್ ಯು ಗೆಟ್ ಕ್ಯಾನ್ಸರ್, ಭಯ ಪಡಬೇಡಿ, ದೇರ್ ಈಸ್ ಕ್ಯೂರ್. ಆ್ಯಂಡ್ ವೇರಿಯಸ್ ಆಪ್ಷನ್ಸ್ ಇದೆ. ರೇಡಿಯೇಷನ್, ಕೀಮೋಥೆರಪಿ, ಮತ್ತು ಬ್ರಾಕಾ ಜೀನ್ ಅಂತ ಅದು ಗೊತ್ತಾದರೆ ದೆರ್ ಆರ್ ವೇರಿಯಸ್ ಪಾಸಿಬಲ್ ಸೊಲ್ಯೂಷನ್ಸ್. ಆ್ಯಂಡ್ ಇಲ್ಲಿ ಸಪೋರ್ಟ್ ಸ್ಟ್ರಕ್ಚರ್ ಸಹ ಇದೆ. ಇನ್ಫ್ಯಾಕ್ಟ್ ಹಿರಿಯರು ಒಬ್ಬರು ಪಾಪ 60-65 ವರ್ಷ ಎಷ್ಟು ಧೈರ್ಯದಿಂದ ಮಾತಾಡ್ತಾಯಿದ್ರು. ಸೊ ಪ್ರತಿಯೊಬ್ಬ ಮಹಿಳೆಗೆ ನಾನು ನಾನು ಸಜೆಸ್ಟ್ ಮಾಡೋದು, ದಯವಿಟ್ಟು ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ. ಯಾಕಂದರೆ ಮಹಿಳೆಯರು ಸಹಜವಾಗಿ ಮನೆಯಲ್ಲಿ ಎಲ್ಲ ಕುಟುಂಬದವ್ರನ್ನ ಎಲ್ಲ ನೋಡಿಕೊಂಡು ಆಮೇಲೆ ಸರಿ ಟೈಮ್ ಇದ್ದಾಗ ಅವ್ರು ನೋಡ್ಕೋತಾರೆ. ಫಸ್ಟು ನೋಡಿ, ನಾವು ಪ್ಲೇನಿಗೆ ಹೋದಾಗ ಏನಂತ ಹೇಳ್ತಾರೆ ಅಂದರೆ, ಫಸ್ಟು ನೀವು ಹಾಕ್ಕೋಬೇಕು ಆಕ್ಸಿಜನ್, ಅದಾದಮೇಲೆ ಮಗು ಇದ್ದರೆ ಮಗುಗೆ ಹಾಕಬೇಕು ಅಂತ. ಸೊ ಹಾಗಾಗಿ ನೀವು ಮಹಿಳೆಯರು ಫಸ್ಟು ನೀವು ನಿಮ್ಮನ್ನು ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಈ ತಿಂಗಳೇ ಅಲ್ಲ, ಇಡೀ ವರ್ಷ ಪೂರ್ತಿ ನೀವು ನಾಟ್ ಜಸ್ಟ್ ಬ್ರೆಸ್ಟ್ ಹೆಲ್ತ್, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್, ಬಟ್ ಪ್ರತಿಯೊಂದು ಸಹ ನೀವು ದಯವಿಟ್ಟು ನಿಮ್ಮ ಆರೋಗ್ಯದ ಮೇಲೆ, ಹೆಲ್ತ್ ಮೇಲೆ ಗಮನ ಇರಲಿ ಅಂತ ನಾವೆಲ್ಲರೂ ಮನವಿ ಮಾಡ್ತೀವಿ. Cancer care. Yeah, so we are actually observing 1 month of breast cancer awareness. As a part of this breast cancer awareness of observation for 1 month, we are organized here a breast cancer or breast health symposium. And to participate in this symposium, of course, we have more than 200 breast cancer survivors have come. They have traveled many kilometers. They have traveled from all districts of Karnataka. Some of them have traveled from a neighboring states. They all have come here. 200 of them they are already addressing, and then it's a self-help group also, because each one of them are sharing. They have a story to tell about their journey and how they fought cancer, and it's an inspirational story for everybody. What happens is that, see, a few years ago, if somebody is diagnosed with cancer, it was like a death warrant. But situation has changed today. Today we have adequate infrastructure, we have adequate skill set, we have technology, and over and above, what was lacking was the confidence. So today, I think all these cancer survivors, they are telling the entire community that cancer detection is just like any other disease detection. There is hope. What is most important, what you should have is, you should have the courage, you have the fighting spirit, and you all should become the heroes. And then all these people, I call them as heroes. They are conquerors, they are warriors. They have fought cancer and conquered.
So they fought this war against cancer, and they have survived. So this is a message which they are telling to the entire community, the entire population, the entire world, that cancer is, the moment you are diagnosed with cancer, it's not a death sentence, but you have a chance to survive. You need to fight and overcome. Okay, can you, anyway, what about to tell to cancer patients? No, cancer patient, what we want to tell is that, see, Apollo is committed to cancer, and Apollo as an organization, we have a very special focus on cancer care. We have created a separate vertical, and then we have the best of technology in the world we have brought in. In fact, in the entire Southeast Asia region, we brought the first proton therapy to our Chennai hospital, and we interact and integrate with the care across across India. So all our centers, wherever there is a cancer care, we do integrate, and then we have an integrated program. Sir, do you feel that it's Sir, 1 time- second. If you money A plan for everybody, and economically backward section also we have a program. We have a charity fund is there. There are a lot of fund being collected. There is a micro funding is there, social funding is there. So we organize fund for treatment of poor patients also. So we have an option for everybody, rich as well as the poor or the non-affordable patients also have a place to come and get treated in our hospital. We do help them with and also we subsidized our packages also for them to accommodate to the poor people. Sir, it's a time to people feel that we should have special cancer care clinics. We do have a special cancer care clinic. Screening camps are conducted at different places, but at the same time the radiation therapy etc. requires specialized equipment, so that can be only as a part of the hospital. So chemotherapy can be administered in a lower level hospitals. Radiation, it has to have the equipment support, so therefore it will be possible only in a certain level of hospitals. And finally, what are the challenges you see in implementing the care? The most important challenge today is early detection. So a patient, when he has the symptoms of cancer, he should report immediately and seek hospital help, doctor's help immediately. So if you delay it, early detection is the most important aspect of a cancer care. The earlier you detect, the more the chances for survival or recovery and conquering cancer. And the other challenge is probably the patients not having the confidence. So the moment someone is diagnosed with cancer, they think it is the end of life. They give up. And that should not be there. The cancer, you should have a fighting spirit, and you should know that the cancer is curable and fight till the end. And then you will find miraculous recovery for most of these patients. Sir, your name and designation. My name is Davison. I am regional CEO for Apollo Hospitals, Karnataka region.